ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ? ಖಂಡಿತ ನೀವೆಲ್ಲರೂ ಆರಾಮಿರ್ತೀರಿ ಅಂತ ನಾನು ಅನ್ಕೊಂಡೇನಿ. ನಾವು ನೋಡ್ರಿ ಕಡೆಗಿಂದ ಫುಲ್ ಆರಾಮದೀವಿ. ಅದ್ರ ಜೋಡಿ ಭಾಳ ಖುಷಿ ಆಗದೇನಿ. ಯಾಕಂತಂದು ನಿಮಗೆ ಗೊತ್ತಾಗಿರ್ತೈತಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನು ಹೇಳತ್ತಾಳಂತ ಹೇಳಿ ಆಸರ ಮಾಡ್ಕೋಬೇಡ್ರಿ. ಅದು ನಮ್ಮ ಇದು ಕಾರ್ಟೂನ್ಸ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ಬಿಡ್ತೀನಿ. ಕಂಪ್ಲೀಟಾಗಿ ಇದು ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ. ಸದ್ಯಕ್ಕೆ ಏನೂ ಇಲ್ಲ, ಎಂದಿನಂತೆಯೇ ವರ್ಕ್ ಆಗ್ತಿದೆ. ನಾವು ಇನ್ನು ಎಂದಿನಂತೆ ದಿನಕ್ಕೆ ಎರಡು ವೀಡಿಯೋನ ಮಾಡಿ ಹಾಕ್ತೀನಿ. ಇನ್ನು ಒಳ್ಳೆ ಕಥೆನ ತಗೊಂಡು ಬರ್ತೀನಿ. ಮತ್ತು ಇನ್ನು ಒಂದು ವೀಡಿಯೋನ ನಾನು ಇನ್ನೊಂದು ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. ಖಂಡಿತ ಅದನ್ನು ಹಾಗೆ ಹಾಕ್ತೀನಿ. ಅದು ಕೂಡ ವಿಡಿಯೋ ರೆಡಿ ಆಗಿದೆ. ಖಂಡಿತ ಅದನ್ನೂ ಹಾಕ್ತೀನಿ. ಅದನ್ನು ಗುರುವಾರದಿಂದನೇ ಚಾಲೂ ಮಾಡಬೇಕು ಅಂದ್ಕೊಂಡಿದ್ದೆ. ಆದರೆ ಹಿಂಗಾಗಿರೋದ್ರಿಂದ ಆ ವಿಡಿಯೋನು ಮಾಡೋಕ್ಕಾಗಲಿಲ್ಲ. ಅದು ಮಾಡಿ ಇಟ್ಟಿದ್ದು ರೆಡಿ ಆಗಿದ್ದು ಸಹ ವಿಡಿಯೋ ಹೋಗ್ಬಿಡ್ತು. ಇರಲಿ ಪರವಾಗಿಲ್ಲ, ನಾನು ಇನ್ನೊಂದ್ಸಲಿ ಮಾಡ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನಗೆ ಸಪೋರ್ಟ್ ಮಾಡಿರೋರಿಗೆ, ನನಗೆ ಕಮೆಂಟ್, ಲೈಕ್, ಶೇರ್, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ವಿಡಿಯೋನ ವಾಚ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನನ್ನ ಹೃದಯಪೂರ್ವಕವಾಗಿ ನಾನು ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ನನ್ನ ವಿಡಿಯೋ ಬರೀ 2,000 3,000 ಅಷ್ಟೇ ಮಂದಿ ನೋಡಿದರು. ಆ ಎಲ್ಲ 2,000 3,000 ಮಂದಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಹೀಗೆ ನನಗೆ ಸಪೋರ್ಟ್ ಮಾಡಿರಿ. ನನಗೆ ಖುಷಿಗೆ ಏನು ಹೇಳ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಹೀಗೆ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತು ಮಾದಕನ ಜೀವನದ ಕತೆ ಕಂಟಿನ್ಯೂ ಆಕೈತಿ, ನೋಡ್ಕೊಂಡು ಬರ್ರಿ. ಮುಂಚೆ ಹೇಳಿದ್ರೆ ಮಾರಿ ನೋಡಿದ್ನಲ್ಲೇವ. ಇನ್ನಕ್ಕೆ ಅಡ್ಡ ಹೋದ್ರೆ ತಡಾಕೊಂಡ ನಿಂದಿರ್ತಾ. ಏನು ಮಾಡ್ಬೇಕು ನೋಡ, ಈ ಹುಡುಗರು ಒಂದು ಎದ್ದು ಹೋಗಿ ಹಾಲು ತೊಗೊಂಬ ಅಂದ್ರೆ ನಮ್ಮ ಹುಡುಗರು ಹೋಗಕ್ಕೆ ನಾ ಯಾಕತ್ತಾವ. ಯಾಕೆ ಮಾತಾಡ್ಸೋಲ್ದಾಕ ಬಿಡು. ಮತ್ತೇನು ಮಾಡೋದೈತಿ, ನಾನು ಹೋಗ್ತೀನಿ. ಏನಕ್ಕೆ ಬಿತ್ರಿ ಮುಂಜಾನೆದ್ದೆಲ್ಲ ಹೋಗಕ್ಕೆ ತಯಾರಾಗಿದ್ದೀ ಅಂತ ನಿಂತಾಳು. ಅಲ್ಲ ಹಾಡಿಬಿಟ್ಟಿ ಲಲ್ತಿ, ಎಟ್ಟರ ನಿನ್ನ ಮುಕ್ಕಳಾಗ ಸೊಕ್ಕಿದ್ದಿರಬೇಕು. ನಾವು ಮಾತಾಡ್ಸೋಕೊಟ್ಟಿರೋದು ಗೊತ್ತಿದ್ರು ನನ್ನ ಕಡೆಗೆ ಕುಂಡಿ ತಿರುಗಿಸ್ಕೊಂಡೆ ಶೆರಿಡಿ ಅಂತ ಹೊಕ್ಕಾಳ. ಅವ್ರು ಹಾಡಿಬಿಟ್ಟಿ, ಅವ್ರು ಬಿತ್ರಿ. ನಾನು ಮುಂಜಾನೆ ಎದ್ದು ನನ್ನ ಬಾಯಿಗೆ ಎಷ್ಟು ಚಲೋ ಮಾತು ಬರ್ಬೇಕಂದ್ರು ನನ್ನ ಸುಳ್ಳ ತಡುತ್ತಾವ. ಮಾಡ್ತೀನಿ. ಏನಾ ಸರಳಿ ಚಾನ? ಅಯ್ಯವ್ವ ಎಷ್ಟು ಚಂದದವಲ್ಲ ಹೂವು, ಎಲ್ಲಿ ಹರ್ಕೊಂಬಂದಿ? ಚಾ ಕುಡದ ಮಾದಕ್ಕರ ಮನೆಗೆ ಹೋಗಿದ್ದೆ ಹೂ ಹರ್ಕೊಂಡು ಬರಕ್ಕೆ. ಇವು ಮಾದಕ್ಕರ ಇತ್ತಲಾಗಿನ ಅಲ್ಲಲ್ತಿ. ಇವ್ವ ಮಾದಕ್ಕರ ಹೂವಿನ ಗಿಡ ಹಾಕ್ಯಾಳ ಇತ್ಲಾಗ ನಾನಾ ನಮನಿ ಹೂವು ನೋಡು. ದಾಸಾಳು ಅಂತ, ಕೆಂಪು ದಾಸಾಳ, ಕೇಸರಿ ದಾಸಾಳ, ಗುಲಾಬಿ ಹೂವು, ಸಾವಂತಿಗೆ ಹೂವು, ಗಲಾಟೆ ಹೂವು, ಕಣಗಲು ಹೂವು, ಗುರಾಟಿಗೆ ಹೂವು, ರುದ್ರಗಂಟೆ ಹೂವು. ಇವ್ವ ಎಷ್ಟು ನಮನಿ ಹೂವಿನ ಗಿಡ ಹಚ್ಚಾಳತಿ ಎಲ್ಲಲ್ತಿ. ನೋಡ್ಬೇಕು ನೀಕಿ ಹಿತ್ತಲಾಗ ಜಕ್ಕ ಹೂ ಬಿಡ್ತಾವ. ನಾ ದಿನ ಮುಂಚೆಲ್ಲ ಹೋಗಿ ಅಲ್ಲೇ ವಾಕಿಂಗು ಆದಂಗೆ ಆಕೈತಿ, ಮತ್ತೆ ಒಂದೆರಡು ಹೂವು ಹರ್ಕೊಂಬಂದಂಗೆ ಆಕೈತಿ ಅಂತೇಳಿ ಹೋಗಿ ಹರ್ಕೊಂಬರ್ತೀನಿ. ಇಂಥ ಪುಕ್ಸಟ್ಟಿವ ಕಾಯ್ತಿರ್ತೀನಿ. ನಾನು ಒಂದೊಂದು ದಿನ ಅಲ್ಲೇ ಹರ್ಕೊಂಬಂದಿರ್ತೀನಿ ಹೂವಿಲ್ದಾಗ. ಹೌದನ? ಅಂದಂಗೆ ಈಗ ಎದ್ದಂಗೆ ಐತಿ ಚಾ? ಈಗ ಅದ ನೋಡಿ. ನಾನು ಎದ್ದು ಮಾರಿ ತಕೊಂಡೆ. ಒಟ್ಟು ಚಾ ಮಾಡೋಣ ಅಂತ ಹೋದ್ರೆ ಹಾಲೇ ಇರಲಿಲ್ಲ. ಅದಕ್ಕೆ ಹಾಲು ತರಾಕೊಂಟೀನಿ. ನಮ್ಮ ಹುಡುಗಿಯಾರು ಎಬಿಸಿ ಒಟ್ಟು ಹಾಲು ತಂದು ಕೊಡ್ರಿ ಅಂದ್ರೆ ಹೇಳಕ್ಕೆ ನಾ ಹಾಕತ್ತಾವ ನೋಡ ಸರಳಿ. ಅದಕ್ಕೆ ಇವ್ರು ಹೇಳಲಿಲ್ಲ, ಅದಕ್ಕೆ ನಾನು ಹೊಂಟೇನಿ. ನನಗೆ ಮುಂಜಾನೆದ್ದು ಚಾ ಕುಡಿಲಿಲ್ಲ ಅಂದ್ರೆ ಕೈಕಾಲ ಆಡಂಗಿಲ್ಲವ, ಏನು ಕೆಲಸನೂ ಮಾಡೋಕ್ಕಾಗೋಗಿಲ್ಲ. ಅದಕ್ಕೆ ನಾನು ಹೋಗಿ ತೊಗೊಂಡು ಬರಾಕೊಂಟೇನಿ. ಚಾ ಕುಡಿಲಿಲ್ಲ ಅಂದ್ರೆ ಕೈಕಾಲ ಆಡಂಗಿಲ್ಲ ಅಂತ. ಅದೇನು ಕುಡಿದ್ರೆ ಶಕ್ತಿ ಬರಕ್ಕೆ ಟಾಣಿಕ್ ಐತೇನ? ಹಡಿಬಿಟ್ಟು ನಾಟಕ ಅಂದ್ರೆ ನಾಟಕ. ಈ ಕೆದರಾಗ ಹೂವಿನ ಬಟ್ಲ ತೊಗೊಂಡು ಹೂ ಹರ್ಕೊಂಡು ಬರಕ್ಕೆ ಹೋಗ್ಯ ಸೋಗು ಮಾಡ್ಕೊತು. ಸೋಗು ಸುಬ್ಬಿ. ಆತು ತಗೊಳ, ನಾನು ಹಾಲು ತೊಗೊಂಡು ಬರ್ತೀನಿ. ಆತು. ಲೇ ಲಾಲ್ತಿ, ಯಾಕೆ ಮುಂಜಾನೆದ್ದು ಚಂಡಿಗಿಯಲ್ಲ? ಎಷ್ಟು ನಾನು ಹಡಬಿಟ್ಟಿ ಇರ್ಬೇಕು. ನಾ ಮಾತಾಡ್ಸಕತ್ರು ನನಗೆ ಕುಂಡಿ ತೋರಿಸ್ಕೊಂಡು ಹೋಗಿ ಆಕೆ ಹತ್ರ ಮಾತಾಡ್ತೀಯಲ್ಲ, ನಿನ್ನ ಮುಕ್ಕಳಾಗ ಎಡಸೋಕ್ಕಲ್ಲ. ನೀನು ಮುಂಜಾನೆ ಎದ್ದು ರೋಡ್ನಾಗ ಹೋಗೋರನ್ನ ತಡಾಕೊಂಡು ಹಿಂಗೆ ಕದನಕ್ಕೆ ನಿಂತಿರ್ತೀಯಲ್ಲ, ನಿಂದು ಮುಕ್ಕಳಾನ ಎಡಸೋಕ್ಕಲ್ಲ. ಹಡಬಿಟ್ಟಿ, ಯಾರ ಮಾತಾಡ್ಸಿದ್ರೆ ಚಂದಾಗಿ ಮಾತಾಡೋದು ಕಲ್ಕೋ. ಏನು ಎರಡು ಮಾತಾಡಿದ್ರೆ ಬಾಯಾಗ ಹುಳ ಬೀಳ್ತಾವ, ನಾನು ಯಾರಿಗೆ ಸೇರ್ತತಿ? ಊರ್ ಚಿನ್ನಾಲಿ, ಅವೆಲ್ಲ ಆಗೋದು ನಿನಗೆ. ಮುಂಜಾನೆದ್ದು ನನ್ನ ತಡಿವಿ ಕೆದರ್ಕಿ ಯಾರು ಹಾಕಿಸ್ಕೊಂಡು ಇದ್ರ ಗಾಡಿ ನಿಂದ್ರಬೇಡ ಹೇಳಾಕತ್ತೀನಿ. ನೀನು ಯಾವ ನಾಯಿ ಮಾತಾಡ್ಸತಿ? ನಾವು ಚೊಲ್ಲೋರ್ ನಟ ಮಾತಾಡ್ತೀವಿ. ನಿನ್ನಂತ ಮಂತ್ಯಾನ್ ಮೂರೆ ಸುಳ್ಯಾರ್ನಲ್ಲ. ಏನ ನನಗೆ ಸುಳ್ಳಿ ಅಂತಿ? ನೀ ಭಾಳ ಘರ್ತಿ ಗಂಗೋವದಿ. ನಾ ಇದ್ದಲ್ಲೇ ಹೇಳಾಕತ್ತೀನಿ. ನಾನು ಅದನ್ಲೇ, ನಾನು ಗರ್ತಿದ್ದೀನಿ. ನಡಿ, ಯಾವ ದೇವ್ರಿಗೆ ಆಣಿ ಮಾಡೋನು ಮಾಡ ನಡಿ. ಎಲ್ಲಿ ದೇವ್ರಿಗೆ ಇಪ್ಪ ಹಚ್ಚಿ ಬರ ನಡಿ. ನಾನು ಪತ್ತಿರತ್ತೇನದೀನಿ ಊರು ಬಿತ್ರಿ. ನನಗೆ ಅದನ್ನೆಲ್ಲ ಮಾಡೋಕ್ಕೆ ಪುರ್ಸೊತ್ತಿಲ್ಲ. ನೀ ಖಾಲಿ ಇದ್ದಿದ್ದಿ ಹೋಗಿ ಮಾಡು. ನಮ್ಗೆ ಬಾಳೆ ಬದುಕು, ನಮಗೂ ಗಂಡ ಮನಿ ಮಕ್ಕಳು ಎಲ್ಲ ಅದಾವು. ನಾವು ಮಂದಿರ ಮಂಡು ಸಬರಿ ಮಾಡ್ಕೊಂಡು ನಡಕ್ ಸೀರೆ ಕಟ್ಕೊಂಡು ದೈ ಅಂತ ರೋಡಿಗೆ ನಿಂತಿಲ್ಲ ನಾವು. ಲೇ ಎಟ್ಟು ಮಾತಾಡ್ತಿಲೇ ಲಲ್ತಿ, ಎಟ್ಟರ ಉರಿತಿದ್ದಿ. ನಾನು ಮಾತಾಡ್ಸಿದ್ರು ಮಾತಾಡಂಗಿಲ್ಲ. ಆಕೆ ಸುಮ್ಮ ಒಳಗೆ ಹೊಂಟಕಿನ ಕರೆದು ತಡಾಕಿ ಮಾತಾಡಿಸ್ತೀಯಲ್ಲ, ನಾ ಏನ್ಲೇ ನಿನಗೆ ಹಂತ ಈಸಾ ಇರ್ದನಿ? ಆಕೆ ಮುಂದೆ ನನಗೆ ಅವಮಾನ ಮಾಡ್ತೀಯ? ಎಟ್ಟಿದ್ದಿರ್ಬೇಕು ನಿನಗೆ ಮುಕ್ಕಳಾಗಿ ಎಡಸೊಕ್ಕು. ಅದೇನು ಕೇಳ್ತೀಯ ನೀನು? ನಾ ಯಾರು ಬೇಕಾದ್ರೂ ತಡಾಕಿ ಮಾತಾಡ್ತೀನಿ, ಯಾರ ಜೊತೆಗಾದ್ರೂ ನಿಂತು ಮಾತಾಡ್ತೀನಿ. ಅದಕ್ಕೂ ನಿನಗೆ ಏನು ಸಂಬಂಧ? ನೀ ಏನು ಅದನ್ನ ಕೇಳ್ತೀನಿ? ನನ್ನ ಅದನ್ನ ಕೇಳೋ ರೈಟ್ಸ್ ನಿನಗೆ ಏನೈತಿ? ನಿಂದು
ಏನೈತಿ ಅದನ್ನ ಮಾಡ್ಕೊ, ನಂದೇನು ನೀ ಕೇಳ್ತಕ್ಕದಲ್ಲ. ಇಲ್ಲಲ್ತ ಹೋಲಿ ಬಿಡು, ಮುಂಜಾನೆ ಎದ್ದೇನು ಜಗಳ ನಡಿ, ಅಂಗಡಿಗೆ ಹೊಂಟೇನೆ ಅಂದಲ್ಲ ನೀ. ಆಕೆ ಗುಟಾಗಿನ್ನ ಒಂದಕ್ಕೊಂಬತ್ತು ಮಾತಾಡ್ತಾಳು. ಸುಳ ನೀ ಒಂದನ್ನು ನಾ ಒಂದನ್ನು ಮುಂಜಾನೆ ಜಗಳ ಮಾಡಿ ನೆಮ್ಮದಿ ಹಾಳು ಮಾಡ್ಕೊಳ್ಳೋದವ. ಆಕೆ ಬಾಯಿ ಮೊದಲ ಹೊಲಸೈತೆ ಅನ್ನೋದು ಗೊತ್ತಿದ್ದು, ನೀ ಯಾಕತ್ತ ಆಕೆಗೆ ಬಾಯಿ ಹತ್ತಕ್ಕೆ ಹೋಗಿ ಅಲ್ಲಲ್ತಿ. ಬಿಡು ಹೋಗಿ ನಡಿ ನೀ. ಬಂದ್ಲು ವೇದಾಂತ ಹೇಳಾಕ ಅನ್ಕೊಂಡೆ, ಇಷ್ಟೊತ್ತಾದರೂ ಹೀರೋಯಿನಿಯರ್ ನಡುವು ಬರಲಿಲ್ಲಲ್ಲ ಮಾತಾಡಕ ಅಂತ. ಬರ್ರಿ, ನಿಮ್ದ ಪಂಚಾಯತಿ ದೊಡ್ಡದಿತ್ತಿದ್ರಾಗ ಮಾಡ್ಬರ್ರಿ. ಅದನ್ನೇನು ತಡ್ತಿ ಹೋಗು, ಅದನ್ನು ತಡ್ಬೋದು ನಾಯಿ ತಡ್ಬೋದು ಒಂದೇ. ಹೋಗಿ ನಡಿ. ಏನ್ಲೇ ಸರಳಿ, ನನ್ನ ತಡ್ಬೋದು ನಾಯಿ ತಡ್ಬೋದು ಒಂದನ್ನಾಕತ್ತಿಯಲ್ಲ, ಯಾಕೆ ಊರು ಬಿಟ್ಟು ಹೋಗಿ ಹೊಳ್ಳಿ ಬಂದ ಮ್ಯಾಗ ಭಾಳ ಮಾತಾಡೋದು ಕಲ್ತಿದಿ? ನಾ ಕಲ್ತಿಲ್ಲ, ನಿನ್ನ ಅಂಥವ್ರು ಮಾತಾಡೋದು ಕಲಿಸ್ಯಾರ. ಮುಂಜಾನೆ ಎದ್ದು ಅಡ್ಡಾಕಿ ಹೋಗೋರ್ನೆಲ್ಲ ತಡಾಕಿ ಕೆದರ್ಕೇರ್ ಹಾಕಿಸ್ಕೊಂಡು ಇದ್ರ ಗಾಡಿ ನಿಂದ್ರೋ ಕೆಲಸ ಮಾಡಬೇಡ, ಬಾಳೆ ಬದುಕು ಮಾಡಿ ಹೋಗು. ಲಲ್ತಿ ಸರಳಿ ನನ್ನ ವಿರುದ್ಧನ ಆಗಿರ ಮಾಡ್ತೇನೆ. ಎಲ್ಲಿ ನಿಂತಾಳ ನೀಕಿ ಮುಂಜಾನೆ ಎದ್ದು? ಪ್ರೇಮಿ ಏನು ಹೇಳ್ರಿ? ಏನು ಹೇಳ್ರಿ? ಅಲ್ಲಿ ಪ್ರೇಮಿ, ಒಟ್ಟು ನಿನಗೆ ಚಂದಾಗಿ ಮಾತಾಡಕ ಬರುದಿಲ್ಲನೆ? ಅಯ್ಯ, ನಾ ಏನು ಮಾತಾಡ್ದೆ ಈಗ ನಿಮ್ಗೆ? ಏನು ಹೇಳ್ರಿ ಅಂತೀಯಲ್ಲ ಅದನ್ನ. ಏನು ಹೇಳ್ರಿ ಹೇಳಕ್ ಬರುದಿಲ್ಲನ? ಬರೋದಿಲ್ಲ ನನಗೆ. ನೀವ ದಿನ ನನಗೆ ಒಟ್ಟು ಹೇಳ್ಕೊಡ್ಬಂತ್ರಿ ತಗೋ. ಇನ್ನು ಮ್ಯಾಗ ಹೆಂಗೆ ಮಾತಾಡೋದು ಅಂತೇಳಿ ಪಾಠ ಕಲಿಬೇಕಾಗಿತ್ತು ನಾ. ಆತ ಹೇಳಿ ಕಲ್ಕೋ, ನಾ ಒಟ್ಟು ಹೋಗಿ ಬರ್ತೀನಿ. ಎಲ್ಲಿಗೆ? ಎಲ್ಲರೂ ಹೋಗೋ ಮುಂದೆ ಎಲ್ಲಿಗೆ ಅಂತೇಳಿ ನಂದು ಎಲ್ಲಿ ಇಡ್ಲಿ ಅಂತ ಬಾಯಿ ಇಟ್ಟ ಬಿಡ್ತಾಳ ಅಡ್ಡು. ಏನಂತ ರಾಜಕಾರ್ಯಕ್ಕೆ ಹೊಂಟಿರೋ? ರಾಜಕಾರ್ಯಕ್ಕೆ ಹೊಂಟೇನಿ, ಅರ್ಜೆಂಟ್ ಐತಿ. ಅದ ಕೇಳಾಕತ್ತೀನಿ, ಏನು ಅಂತ? ಏನಿಲ್ಲ, ಬೈಲ್ ಕಡೆ ಹೊಂಟೇನಿ ಕೆರಿಗೆ. ಹಂಗ ಒಟ್ಟು ವಾಕಿಂಗ್ ಮಾಡ್ಕೊಂಡು ಬರ್ತೀನಿ. ಇದು ರಾಜಕಾರ್ಯನಾ? ಏನು ವಾಕಿಂಗ್ ಮಾಡಿ ನೀವು ಸ್ಲಿಮ್ ಆಗಿ ಏನು ಹೀರೋ ಆಗೋದೈತಿ ಬಾಲಿವುಡ್ಗೂ ಟಾಲಿವುಡ್ಗೂ? ಅಲ್ಲ, ನಾ ಯಾಕೆ ಹೀರೋ ಆಗಬಾರ್ದು ಅಂತಿನ್ನ. ನೋಡಿದ್ರೆ ನಿನಗಿನ್ನ ಮಾನ ಭಾಳ ಚಂದ ಅದೇನಿ. ಹೌದು, ಅಲ್ಲಿ ಊರ ಅಕ್ಸಾಗ ಎಲ್ಲಾರು ಅದನ್ನ ಹೇಳಾಕತ್ತಿದ್ರು. ಹೌದು, ಬೈಲ್ ಕಡೆ ಯಾಕೆ ಕೊಟ್ಟಿರಿ? ಮನ್ಯಾಗ ಪೈಕೇನೆ ಇದ್ರು ಹಂಗ ಸುಮ್ಮನೆ. ಒಟ್ಟಲ್ಲಿ ದಿನ ಮುಂಜಾನೆ ಎದ್ದು ಅದೊಂದು ಸಿಗರೇಟ್ ಸೇದಿ ಬರಾಕ, ಅದೊಂದು ಚಾ ಕುಡಿದು ಬರಾಕ ಏನಾರು ಒಂದು ನೆವ ಮಾಡ್ಕೊಂಡು ಹೊಕ್ಕಿರೋದಲ್ಲ. ನನ್ ಹೇಳ್ತಿದ್ರೆ ನೀನ ನೋಡ್ಲಿ, ನನ್ ಎಷ್ಟು ಚಲೋ ಅರ್ಥ ಮಾಡ್ಕೊಂಡಿ. ನಾ ಅದಕ್ಕೆ ಹೊಂಟೇನಿ. ನನ್ ನಿನಗೆ ಹ್ಯಾಂಗ ಗೊತ್ತ? ದಿನ ಇದನ್ನ ಮಾಡ್ತೀರಿ. ನಾನು ನಿಮ್ಮ ಲಗ್ನ ಆಗಿ 15 ವರ್ಷ ಆಗಾಕ ಬತ್ತು ಇದನ್ನ ಮಾಡಾಕತ್ತೀರಿ, ಗೊತ್ತಾಗದಂಗೆ ಇರಾಕೇನು? ಹೋಗ್ರಿ. ಥ್ಯಾಂಕ್ ಯು. ಹೊಲೂಸು ಆ ಸಿಗರೇಟ್ ಸೇದೋ ಚಟ ಬಿದ್ದು ಬಿಟ್ಟೈತಿವ್ರಿ. ಏ ಚಂದ್ರಿ ಏನಾಗಿರಿ? ಚಾನ? ಚಾ ಕುಡ್ದೇನಿ, ಖಾಲಿ ಇದೆಯಾನ? ಅಯ್ಯ ಮಾದಕ್ಕ, ಏನ ಗಂಡ ಐತಿ ಇಬ್ರು ಮುಂಚೆಲ್ಲ ಜತಿ ಮ್ಯಾಗ ಹೋಗಿದ್ರಿ? ಏನ್ ಈ ಕಡೆ ಕರ್ಕೊಂಡ್ ಬಂದಿದ್ಯಾರಿ ನಾನ. ನೋಡ್ರಿ ನಡುವ ಚಂದ್ರಕ್ಕರ್ ಎಷ್ಟು ದಪ್ಪಾಗತ್ತಾಳು, ತಿಂದು ಅಲ್ಲೇ ನೋಡಿ ನೆಲದಾಗ ಹಂಡ್ಯಾಗ ಹಾಕತ್ತಾಳ. ನೋಡ್ರಿ ಬೇಕಾರೆ ಆ ನೆಲದಾಗ ನಡ್ಯಾಕತ್ತಾರ, ಕುಂಬಳಕಾಯಿ ಉಳದಂಗ ಆಕತ್ರಿ. ಅದಕ್ಕೆ ನಡಿ ಒಟ್ಟು ಸೊರಗುವಂತೆ ಅಂತಂದು ನಾನು ವಾಕಿಂಗ್ ಕರ್ಕೊಂಡ್ ಬಂದಿದ್ದೆ ನೋಡ್ರಿ. ನೀವ್ ಮಾತಾಡ್ಕೊಂಡ್ ಬಾ, ನಾ ಮುಂದೆ ಹೋಗಿರ್ತೀನಿ. ಅಲ್ವಾ ಶಂಕರಪ್ಪಣ್ಣ ಮಾದಕ್ಕ, ನೀನು ಬಾಳ್ ಹುಡುಗಾಟ ಮಾಡ್ತಾನ ನೋಡು. ಹಂಗವ್ರು ನೋಡ, ಬರೇ ನಾ ದಪ್ಪಗೇನಿ ಅಂತಾರ. ಕರೆನ ಇರಿ ಚಂದ್ರಿ, ನಾ ಆಟ ದಪ್ಪಗೇನನ್ಲಿ? ಸ್ವಲ್ಪ ದಪ್ಪಾಗಿ ಅದಕ್ಕ. ಮತ್ತ ಚೂರ ದಪ್ಪಗೇನಿ. ಮತ್ತ ವಯಸ್ಸಾದ್ಮೇಲೆ ಇಟ್ಟು ಆಗಿಲ್ಲ ಅಂದ್ರೆ ಹ್ಯಾಂಗ? ಏನು 20 ವರ್ಷದ ಹುಡುಗಿ ಹಂಗ ಹರಿಯೋದಕ್ಕೆ ಹೆಂಗೆ ಇರಾಕತ್ತಿನ? ಅಲ್ಲ, ಮಗಳು ಮದ್ವೆ ವಯಸ್ಸಿಗೆ ಬಂದ್ಲು, ಮಗ ಮದ್ವೆ ವಯಸ್ಸಿಗೆ ಬಂದ, ಮೊಮ್ಮಕ್ಕಳು ಬರಂಗಾದ್ರು ಇನ್ನ ಬೆಳ್ಳಗ ಇರ್ಬೇಕಂದ್ರ ಹ್ಯಾಂಗ? ಮತ್ತ ಹಂಗ ಅಂತಾನ. ಮದಕ್ಕ, ನಮ್ಮ ಅಣ್ಣಂದು ಆಸೆ ಹೆಂಗೈತಿ ಅಂದ್ರೆ, ನೀನು 20 ವರ್ಷದ ಹುಡುಗಿದ್ದಾಗ ಹೆಂಗಿರ್ತೀಯಲ್ಲ ಹಂಗ ಸಾಯ ಮಟ್ಟ ನೋಡ್ಬೇಕನ್ನ ಆಸೆ ನಮ್ಮ ಅಣ್ಣಗ. ಅದಕ್ಕೆ ಒಟ್ಟು ಸ್ಕಿಮ್ ಆಗ್ಲಿ ಅಂತ ಹಾಜಿ ತೋತಾನ ಹೇಳು. ಮತ್ತೇನ ಡೇಟ್ ಗೀಟ್ ಮಾಡ್ತಾರಲ್ಲ, ಮಾಡಿ ಒಟ್ಟು ಸ್ವರ್ಗ ಸುಡ್ಲಿ. ಏನ್ ಡೇಟ್ ಮಾಡ್ತೇ ಏನು? ನನಗರ ಇಟ್ಟು ನಡೆದು ಬರೋದ್ರಾಗ ಕಾಲು ಬ್ಯಾನಕ್ಕ ಮುಕ್ಕೋತೇನೆ. ನಡಿ ಗೋರಿಗೆ ಹೋಗಂಗಾದ್ರೆ ಈಗೇನು ಸ್ಕಿಮ್ ಆಗಿ ಈಗೇನು ಹೀರೋಯಿನಿಯರ್ ಆಗೋದೈತಿ. ನಾವು ಅದೆಲ್ಲ ಮಾಡಂಗಿಲ್ಲವನ. ಮುಂಜಾನೆ ಅದು ಹತ್ತಿತ್ತು ಹೇಳಿ ಹೋಗೋಣ ಅಂತೇಳಿ ಇದ್ರ ಉಪದ್ರಕ್ಕೆ ಬಂದನೇನ ಇವನ್ ವಾಕಿಂಗ್ ಪ್ಯಾಕಿಂಗ್ ಹೋಗುದಿಲ್ಲವ. ನೀ ಹೇಳೋದು ಬರಬರಿ ಐತಿ ಮದಕ್ಕ, ಕರೆಕ್ಟ್ ಐತಿ ಅದು. ಅಲ್ಲ, ನಾಳೆ ಸತ್ತಾಗೆ ನಾವೇನು ಹೋಗಿ ಎದ್ದು ಹೋಗಿ ಪುಣ್ಯ ಮಕ್ಕಳು ಲಟ್ರ ಐತಿ. ಯಾರು ಎತ್ತಿ ಪುಣ್ಯಾಗ ಹಾಕ್ತಾರ, ನಾಯಕ್ಕೆ ಅದನ್ನ ತಲೆ ಕೆಡಿಸ್ಕೋಬೇಕು. ಅಲ್ಲ, 2 ದಿನ ನಾವು ಚಂದಾಗಿ ತಿಂದು ಆರಾಮಾಗಿ ರೆಸ್ಟ್ ಮಾಡಿ ಸಾಯ್ಬೇಕನ್ನಕ್ಕೆ ನೋಡುವ ನಾನು. ಅಲ್ಲ, ಏನು ಅದನ್ನ ತಿಂದು ಇದನ್ನ ತಿಂದು ಹಂಗೆ ಆರೋಗ್ಯ ಹಿಂಗೆ ಆರೋಗ್ಯ ಇಟ್ಕೊಂಡ್ರೆ ಏನು ನಾವೇನು ಇಲ್ಲೇನು 1000 ವರ್ಷ ಬದುಕೋದೈತೇನು? ಅಲ್ಲ, ಏನು ತಿಂದ್ರೇನು, ಏನು ಆರೋಗ್ಯ ನೋಡ್ಕೊಂಡ್ರೇನು, ಏನು ಡೇಟ್ ಮಾಡಿದ್ರೇನು, ಏನು ವಾಕಿಂಗ್ ಮಾಡಿದ್ರೇನು, ಸಾವು ಬಂದು ರಪ್ಪನ ಒಯ್ತಂದ್ರೆ ಎಲ್ಲರೂ ಹೋಗಬೇಕಾಕತಿ. ಏನು ಮದಕ್ಕ? ಅದು ಖರೆ ನೋಡ್ಲಿ ಇರಿ, ಅವ್ರು ನೀನು ಬಾ ತಿಳ್ಕೊಂಡಿ ನೋಡ್ಲಿ. ಅಯ್ಯವ್ವ, ಮುಂಜಾನೆ ಚಂತನ ಯೂಟ್ಯೂಬ್ದಾಗ ನೋಡ್ತಾಳ ಏನೇನ ನಾನಾ ನಮ್ಮ ನೀವು ನೋಡಿ ನನಗೂ ಹೇಳ್ತಿರ್ತಾಳ. ಏನ್ ನೋಡ್ತಿದ್ದೆ ಇರಿ?
ಅದಕ್ಕೆ ಅವು ಇವು ಮತ್ತು ರಾಶಿ ಭವಿಷ್ಯ ಹೇಳೋರು ಮನ್ಯಾಗ ಅಂಥ ದೀಪ ಹಚ್ಚ್ರಿ ಇಂಥ ದೀಪ ಹಚ್ಚ್ರಿ ಮತ್ತು ಆ ಪೂಜೆ ಮಾಡ್ರಿ ಹೊಸ್ಲಕ್ಕೆ ಅರ್ಶನ ಹಚ್ಚೋದು ಇದೆಲ್ಲ ಹೇಳ್ತಾರಲ್ಲ ಇವನ್ನೆಲ್ಲ ನೋಡ್ತಿರ್ತೀನಿ ಅಟ. ಅಯ್ಯಯ್ಯ ಇನ್ನು ಏನೇನ ಡೇಟ್ ಪಾಟ್ ಮಾಡೋವೆಲ್ಲ ನೋಡ್ತಾಳೋ ಮದಕ್ಕ. ನೋಡ್ತೀನಿ ಮದಕ್ಕ ಅವೆಲ್ಲ ಏನು ಮಾಡೋದಿಲ್ಲವಾನ ಉಪಾಸ ಗಿಪಾಸ ಎಲ್ಲ ಇರೋದಂದ್ರೆ ನಮಗೆ ಆಗೋದಿಲ್ಲ ನೋಡು. ಮತ್ತ ಅದೇನ ಎಂತದ ಆರ್ಗ್ಯಾನಿಕ್ ಕಾಯಿಪಲ್ಲೆ ತಿನ್ಬೇಕಂತವ ಹೇಳ್ತಿರ್ತಾ. ಮದಕ್ಕ ಯೂಟ್ಯೂಬ್ದಾಗ ಹೇಳ್ತಿರ್ತಾರೆ ಏನು ಕೆಮಿಕಲ್ ಇಲ್ದಂಗೆ ಕೆಮಿಕಲ್ ಫ್ರೀ ಬೆಳೆ ಅಂತ ಅವನ್ನ ಕಾಯಿಪಲ್ಲೆ ತಿನ್ರಿ ಅಂತೇಳಿ. ನಾವೇನು ನಮ್ಮ ಊರಾಗೆಲ್ಲ ಅಂಥದ ಕಾಯಿಪಲ್ಲೆ ತಿಂತೇವಿ. ಏನು ಕೆಮಿಕಲ್ ಏನು ಸಿಟಿ ಏನು ಇದೇನು ಅಂತ ಕೆಮಿಕಲಿನ ಕಾಯಿಪಲ್ಲೆ ತಿನ್ನಾಕ ನಾವೇನು ಏನ್ ಕೆಮಿಕಲ್ ಇದ್ದಿದ ಏನ್ ಆರ್ಗ್ಯಾನಿಕ್ ಇದ್ದಿದ ಯಾವ ತಿಂದ್ರೇನು ಯಾರು ಸಾಯ್ದಂಗಿಲ್ಲೇ ಉಳಿತಾರನ ಈರ್ ಎಂದಂಗ ಎಲ್ಲಾರು ಒಂದಿನ ಸಾಯಬೇಕ ಸಾವು ಅಂತಂದ್ರೆ ಯಾರು ತಡಿತೈತಿ. ಈಗ ನೋಡು ಈಗ ಆರ್ಗ್ಯಾನಿಕ್ ಕೂಳ್ ತಿಂದು ಅದು ವ್ಯಾಯಾಮ ಮಾಡಿ ಅದೇನ ಜಿಮ್ಗೆ ಹೋಗಿ ಯೋಗ ಮಾಡಿ ಅದು ಡೇಟ್ ಮಾಡಿ ಕಾಯಿಪಲ್ಲೆ ತಿಂದು ಸೊಪ್ಪು ತಿಂದು ಆ ತಿಂದು ಈ ತಿಂದು ಆರೋಗ್ಯ ಇಟ್ಕೋಬೇಕು ಅಂತ ಹೇಳ್ತಾರ. ಆರೋಗ್ಯ ಹಂಗೆ ಇಟ್ಕೊಂಡವ್ರೇನು ಎಂದು ಸಾಯೋದಿಲ್ಲ ನೋಡ್ರಿ ಸಾಯ್ತಾರೆ. ಯಾಕೆ ಸಾಯೋದಿಲ್ಲ ಮದಕ್ಕ ಎಷ್ಟ ಸಿನಿಮಾ ಹೀರೋ ಹೀರೋಯಿನಿಯರೆಲ್ಲ ಪಾಪ ಸಣ್ಣ ವಯಸ್ಸಿನವ ಸತ್ತು ಊರುಗಳಾಗು ಸಣ್ಣ ವಯಸ್ಸಿನವ ಸತ್ತು ಆಯಾಮ ಮಾಡೋವು ಯೋಗ ಮಾಡೋ ಹುಡುಗ್ಯಾರಂತವ ಸತ್ತು. ಅದೇ ಯಾವುದೋ ಒಬ್ಬಾಕಿದು ನೋಡಿದೆ ರೀಲ್ಸ್ನ್ಯಾಗ ಬರೀ ಸಪ್ಪು ಸೆದಿನ ತಿತ್ತಿತ್ತಂತ ಅದು ಹುಡುಗಿ ಎತ್ತಾ ಚಂದಿತ್ತ ಬೆಳ್ಳಗ ತೆಳ್ಳಗ ಸತ್ತಂತ ನೋಡೋದು ಹುಡುಗಿ ಪಾಪ. ಅವ್ರು ಇವ್ರಿಗೆ ಯಾಕೆ ಬಿಡು ಮತ್ತೆ ಸುದ್ದಿ ಪಾಪ. ಪುನೀತ್ ರಾಜ್ಕುಮಾರ್ ಯಾಕೆ ಸಣ್ಣ ವಯಸ್ಸಿನವರು ಅದೊಂದು ಹುಡುಗಿ ಸ್ಪಂದನ ಅಂತ ಸಾತತ್ತೆ ಅದು ಏನೋ ಜಿಮ್ಗೆ ಹೋಗಿತ್ತಂತೆ ಎಷ್ಟು ಆರೋಗ್ಯದ ಹುಡುಗಿ ಅದು ಸಾಯ್ಲಿಲ್ಲ. ಇವರೆಲ್ಲ ಮತ್ತೆ ಚಲೋ ಊಟ ಮಾಡ್ತಿದ್ದಿಲ್ಲಂತೆ ಹೆಂಗೆ ಅವೇನೋ ಜಿಮ್ಗೆ ಹೋಗಿದ್ರಂತ ಯೋಗ ಮಾಡ್ತಿದ್ರಂತ. ಪುನೀತ್ ರಾಜ್ಕುಮಾರ್ ಆರ್ಗ್ಯಾನಿಕ್ ಊಟ ಮಾಡ್ತಿದ್ರಂತ ಮತ್ತೆ ಅಷ್ಟು ಚಲೋ ಚಲೋ ಊಟ ಮಾಡಿ ಅಟ್ಟು ಆಯಾಮ ಮಾಡಿ ಅಟ್ಟು ಜಿಮ್ಗೆ ಹೋಗಿ ಅಟ್ಟೆಲ್ಲ ಮಾಡಿದ್ರು ಮತ್ತೆ ಸಾವು ಯಾಕವ ಅವ್ರನ್ನ ಒಯ್ತು. ಇರಿ ಚಂದ್ರಿ ಏನಂತೀರಿ? ನಮ್ಮದಕ್ಕೆ ನಾನು ಅದ ಅಂತೀನಿ ಸುಳ್ಳ ಸೊರಗ್ರಿ ಜಿಮ್ಗೆ ಹೋಗ್ರಿ ಯೋಗ ಮಾಡ್ರಿ ಅದು ಮಾಡ್ರಿ ಇದು ಮಾಡ್ರಿ ಅಂತಾರು. ನನಗೇನು ಯವ್ವ ಅದನ್ನು ಮಾಡೋದ್ರಿಂದ ನಾವೇನು 100 ವರ್ಷ 1000 ವರ್ಷ ಏನು ಬದುಕೋದಿಲ್ಲ. ನಮ್ದು ಆಯಸ್ ಮುಗೀತಂದ್ರೆ ನಾವು ಏನು ಮಾಡಿದ್ರು ನಮ್ದು ಸಾವು ಬಂದು ಒಯ್ತಂದ್ರೆ ಹೋಗಕ್ಕಾಗಬೇಕತ್ ನೋಡುವ ನಾವು. ಇನ್ನು ಯಮ್ಮ ನೀ ಡಯಟ್ ಮಾಡಿ ನೀನು ಆರ್ಗ್ಯಾನಿಕ್ ಉಂಡಿ ನೀ ಆಯಾಮ ಮಾಡಿ ನೀನು ಆರೋಗ್ಯ ಚಲೋ ಐತಿ ನೀ ಇಲ್ಲೋ ಇನ್ನೊಂದು 100 ವರ್ಷ ಇರೋ ಅಂತ ನಮ್ಮನೇನು ಬಿಟ್ಟು ಹೋಗಣ ನಾವು ಬಂತಂದ್ರೆ ಸಾವು ಯವ್ವ ನಮಗಿನ ಮೊದಲು ಅವನ ಸಜ್ಜಾ ನಿಂತಿರ್ತಾನೋ ಯಾಕೆ ನಮ್ಮನು ಮೊದಲು ಮದಕ್ಕೆ. ಹೂನ ಇರಿ ನಾನು ಅಂತೇನಿ ಈ ಜನ ಮುಟ್ಟಿರೋದು ಅದಕ್ಕೆ ಚಂದ ತಿನ್ಬೇಕು ಚಂದ ಬದುಕಬೇಕು ಚಂದ ಬಾಳ್ಬೇಕು ನ್ಯಾಯ ಧರ್ಮದಿರ್ಬೇಕು ಚಲೋ ಕೆಲಸ ಮಾಡ್ಬೇಕು. ನಾಳೆ ಸತ್ತಾಗ ನಮ್ಮ ಹಿಂಬಾಲ ಏನು ಬರ್ತೈತಿ? ಏನು ಡಯಟ್ ಮಾಡಿದ್ ಬರ್ತೈತೆ ಯೋಗ ಮಾಡಿದ್ ಬರ್ತೈತೆ ವ್ಯಾಯಾಮ ಮಾಡಿದ್ ಬರ್ತೈತಿ ಏನು ಬರ್ತೈತಿ? ಒಳ್ಳೇದು ಕೆಟ್ಟದ್ದು ಯಾಡ ನಮ್ಮ ಹಿಂಬಾಲ ಬರ್ತೈತಿ. ಅಟ್ಟು ಚಲೋದ್ ಮಾಡ್ಕೊಂಡು ಚಂದ ತಿಂದು ಉಂಡು ಆರಾಮೆ ನಿದ್ದೆ ಮಾಡಿ ಒಂದಿನ ಶಾಶ್ವತ ನಿದ್ದೆ ಮಾಡಿ ಹೋಗೋದಿರ್ತೈತಿವ ಸೂಟ್ಲಿ ಏನು ಡಯಟ್ ಅತ್ತ ಅದತ್ತ ಇದಂತ ನಮಗೂ ನೀಗೋದಿಲ್ಲ ಎಲ್ಲ ಹೊಲಸು ಅದಕ್ಕೆ ನನಗೂ ನೀಗೋದಿಲ್ವ ಇವ ನಾನು ಮಾಡೋದಿಲ್ಲ ಮೊದಲ ಮತ್ತೆ ನಾ ಮಾಡೋದಿಲ್ಲ. ನಾನು ಏನು ಗಡತಿರೋದನ್ನ ಮಾಡಕ್ಕೆ ಇರೋದ ಏಟ್ ತಿಂದ್ರದ ಅದಕ್ಕೆ ನಾ ಹಿಂಗಾನೆ ಇರ್ತೇನೆ ನೋಡಿ. ಬೇಸ್ ಬಿಡುವ ಅದು ಹೌದು ನೋಡು ಮದಕ್ಕ ಚಂದ್ರಿ ನಾನು ಎಷ್ಟು ದಿನದಿಂದ ನೋಡ್ತೀನಿ ಹಿಂಗಾದ ನೋಡು ಕತ್ಲು ಕರ್ದಿಲ್ಲ ಬೆಳದಿಂಗಿ ಚಿಗತಿಲ್ಲಕ್ಕೆ ಅಂತೂ 8 ವರ್ಷದಿಂದ ಅಟ್ಟ ಸೈಜ್ ಅದ ನೋಡು. ಒಬ್ಬೊಬ್ರು ಗನ ತಿಂತಿರ್ತಾರೆ ಒಟ್ಟ ದಪ್ಪಾಗುದಿಲ್ಲ ಒಬ್ಬೊಬ್ರು ಏನು ತಿಂತಿರಲ್ಲ ದಪ್ಪಾಗಿರ್ತಾರೆ. ಹೆಂಗಿರ್ಬೇಕಂತೀ ನೋಡು ಹಂಗ ಬಿಡ್ಲಿ ಅದು ಅವ್ರ ಅವ್ವ ಅಪ್ಪ ಅವರೆಲ್ಲ ಮನ್ಯಾಗ ಹೆಂಗಿರ್ತಾರ ಅಟ್ಟ ಸುಳ್ಳ ಅದೇನ ಆ ತಿನ್ನಬಾಡಂತ ಈ ತಿನ್ನಬಾಡಂತ ಅದನ್ನ ಮಾಡ್ರಿ ಸೊರಗ್ರಿ ಸುಡ್ಲಿ ಏನೇನ ಸುಡ್ಗಾಡ್ ಹೇಳ್ತಾವ್ ಮುಕ್ಕುರ್ ಮಾತು ಏನು ಕೇಳೋದು ಅವನ್ನೆಲ್ಲ ಕೇಳ್ಕೊತ ಹೋದ್ರೆ ಮಾನಸಿಕ ಮಾಡ್ಕೊಂಡು ಸಾಯದ ಸುಡ್ಲಿ ಅಂತ. ನಮ್ಮದಕ್ಕ ಯವ್ವ ನೀನು ಯೂಟ್ಯೂಬ್ದಾಗ ಇನ್ಸ್ಟಾಗ್ರಾಮ್ನ್ಯಾಗ ನೋಡಿದ್ರೆ ನೀನು ಖರೆ ವಿಡಿಯೋ ಈ ಊಟದ ಬಗ್ಗೆ ವಿಡಿಯೋ ಮಾಡೋದು ನೋಡಿದ್ರೆ ಅಜೀಬ್ ಆಕತ್ ನೋಡಿ ನಿನಗೆ ಅವನು ನೋಡಿದ್ರೆ ಹೊಗ ಬಾಡೆಗಳು ಇವನೇನು ಹೇಳ್ತಿರತ್ತ ನೀನು ಅವ್ರಿಗೆ ಬೈತೀವಿ. ಏನು ಹೇಳ್ತಾರ ಅಂತದು ಅಲ್ಲ ಮದಕ್ಕ ನಾನು ಹಂಗಾರೆ ಮತ್ತೆ ಹೇಳ್ತಾರಲ್ಲ ನೋಡಂತಡಿ ನಾನು ಮಾಡೋಣ ಹಂಗಾರೆ ಇರೋದ್ರಾಗ 1-2 ಕಿಲೋ ಇಳಿಸೋನು ತೂಕಾನ ಅಂತೇಳಿ ಅವ್ರು ಹೇಳಿದ್ದು ನಾನು ನೋಡಿದ್ನಿವನ ನೋಡಿ ಒಂದಿಟ್ಟು ಮಾಡೇನು ಬಿಡು ಇಲ್ಲ ಅಂತಲ್ಲ. ಒಂದು ವಿಡಿಯೋದಾಗ ಬಂದು ಒಬ್ಬ ಹೇಳ್ತಾನ ಅನ್ನ ಉಡ್ಬ್ಯಾಡ್ರಿ ದಪ್ಪ ಹಾಕಿರಿ ಬರೀ ಬೇಸಿ ಸೊಪ್ಪು ತರಕಾರಿ ಮತ್ತು ಚಪಾತಿ ರೊಟ್ಟಿ ರಾಗಿ ನವಣಿ ಸಾವಿ ಇಂಥದ್ದು ಅನ್ನ ಉಣ್ರಿ ಇದು ನಾರ್ಮಲ್ ಅಕ್ಕಿ ಉಣ್ಬ್ಯಾಡ್ರಿ ಪಾಲಿಶ್ ಆಕೈತಿ ಏನೇನೋ ಅಂತ ಅವ ಹೇಳಿದ್ನಲ್ಲ ಅಂತೇಳಿ ದಿನ ಚಪಾತಿ ರೊಟ್ಟಿ ಕಾಯಿ ಪಲ್ಯ ತಿನ್ನಾಕತ್ತೆ. ಇನ್ನೊಬ್ಬವನು ಬರ್ತಾನ ಅಯ್ಯೋ ಕಾಳುಗಳು ಭಾಳ ತಿನ್ನಬಾರ್ದು ಆ್ಯಸಿಡಿಟಿ ಆಕತಿ ಸೊಪ್ಪು ತರಕಾರಿ ತಿನ್ರಿ ಅಂತ ಒಬ್ಬ ಹೇಳ್ತಾನೆ. ಒಬ್ಬ ಬರ್ತಾನ ನೀರಿನ ಅಂಶ ಇರೋದು ತಿನ್ರಿ ನೀರು ಹೆಚ್ಚು ಕುಡೀರಿ ಅಂದ್ರೆ ನಿಮ್ಮದು ಕೊಬ್ಬು ಕರಗಿಸ್ತೈತಿ ಅಂತ ಒಬ್ಬ ಹೇಳ್ತಾನೆ. ಅದೆಲ್ಲ ಆಗೈತಿ ಅದಕ್ಕೆ ಮೊನ್ನೆ ಒಬ್ಬ ಬಂದಾನ ಹೇಳಾಕತ್ತಾನ ನೋಡೋದ್ರಾಗ ವಿಡಿಯೋದಾಗ ಒಟ್ಟ ಚಪಾತಿ ತಿನ್ನಬೇಡ್ರಿ ಚಪಾತಿ ತಿಂದ್ರೆ ಡೇಂಜರ್ ಅಂತ ಹಾಕ್ಯಾನ ಹಾಟ್ಯಾಗ ಸುಡ್ಲಿ. ನಾ ಹಂಗೆ ಅಂದಿದ ತಕ್ಷಣ ಒತ್ತಿ ನೋಡ್ತೀನಿ ಚಪಾತಿ ತಿಂದ್ರೆ ದಪ್ಪ ಆಕಾರ ಅಂತ ಹೇಳ್ತಾನ. ನಿನ್ನ ಬಾಯಿಗಿನ ಬಂದಿತ್ತು ಹೊಳ್ಳಿ ಹೊತ್ತು ನೋಡು. ಅಲ್ಲ ಒಬ್ಬ ಬರ್ತಾನ ಚಪಾತಿ ತಿನ್ಬೇಡ್ರಿ ಅಂತಾನೆ ಒಬ್ಬ ಬರ್ತಾನ ರೊಟ್ಟಿ ತಿನ್ಬೇಡ್ರಿ ಅಂತ ಒಬ್ಬಕ್ಕೆ ಬರ್ತಾಳ ನೀರು ಹೆಚ್ಚು ಕುಡೀರಿ ಅಂತ ಒಬ್ಬಕ್ಕೆ ಬರ್ತಾಳ ಯೋಗ ಮಾಡ್ರಿ ಅಂತ. ಅಲ್ಲ ಯಾರ್ದಂತ ಮಾಡೋನು ಯಾವ್ದಂತ ತಿನ್ನೋನು ಯಾವ್ದಂತ ಬಿಡೋನು ಯವ್ವ ನನಗೆ ಕೇಳಿ ತಲೆ ಹೊಡ್ತಿದ್ದು ನಾನು ಹಾಗ ಉಸುಳೆ ಮಕ್ಕಳ ನೀವೇನು ರ್ಯಾಕ್ ಮಾಡ್ಕೊಡ್ರಿ ನಾವು ಬೇಕಾಗಿದ್ದು ನಾವು ತಿನ್ಕೊಂಡು ಹೆಂಗಾರ ಇರ್ತೇವೆ ಅಂತೇಳಿ ಈಗೆಲ್ಲ ಬಿಟ್ಬಿಟ್ಟೆ ನೋಡಿ ಅದಕ್ಕೆ ನಾ ಅದನ್ನು ನೋಡಿ ಏನು ಮಾಡ್ತಿ
ಒಬ್ರು ರೊಟ್ಟಿ ತಿನ್ನಬೇಡ್ರಿ, ಒಬ್ರು ಪಲ್ಯ ತಿನ್ನಬೇಡ್ರಿ, ಒಬ್ರು ಚಪಾತಿ ತಿನ್ನಬೇಡ್ರಿ ಅಂದ್ರೆ ಹಂಗಾರೆ ತಿನ್ನೋದ್ರ ಏನು ಉಳ್ದೈತೆ ಹಂಗಾರೆ? ಮತ್ತೆ ನಮ್ಮ ದಿನದ ಊಟನ ಅದು ಚಪಾತಿ ರೊಟ್ಟಿ ಅನ್ನ ಸಾರು ಇಲ್ದೆ ನಮ್ಮ ಜೀವ ನಡೆಯಂಗಿಲ್ಲ. ಮತ್ತೆ ಅದನ್ನ ತಿನ್ನಬೇಡ್ರಿ ಅಂತಂದ್ರೆ ಇನ್ನೇನು ತಿನ್ಬೇಕಂತ ಬಾಡ್ಯಾಗಳಿಗೆ? ಅಯ್ಯೇ ಬೇಸದಾರ ಹೇಳೋರು. ಬಾಡ್ಯಾಗಳು ಅಟ್ಟ ಬರ್ತಿರಂಗಿಲ್ಲ, ಈ ಬಿಡಾಡ್ಯಾರು ಬರ್ತಿರ್ತಾರ. ಅವರು ನಾನು ಅದನ್ನ ತಿಂದು ಇಟ್ಟು ಕಿಲೋ ಇದ್ದೆ ಕರಗಿಸಿದೆ, ಇದನ್ನ ತಿಂದೆ ಇದನ್ನ ಕರಗಿಸಿದೆ. ಯವ್ವ ಅವರು ಹಂಗ ನಾನಾ ನಮನಿ ಹೇಳ್ತಾರ ಅದಕ್ಕ ನಾನು ನೋಡೇನೆ. ಇವ ಯಾರ್ದು ಕೇಳ್ತಿ ಯಾರ್ದು ಬಿಡ್ತಿ? ಅದಕ್ಕೆ ಸುಡ್ಲಿ ಅವನ್ನೆಲ್ಲ ನಾನು ನೋಡಕ್ಕೆ ಹೋಗುದಿಲ್ಲ. ಅದೇನು ಅಂತ ಉಪಾಸ ಮಾಡವು ಅದನ್ನ ತಿನ್ರಿ ಇದನ್ನ ತಿನ್ರಿ ಅಂತ ಹೇಳ್ತಾವಲ್ಲ, ಅವ್ನು ನೋಡೋದೇ ಇಲ್ಲ ನಾನು, ಕೇಳೋದೇ ಇಲ್ಲ ನಾನು. ಏನು ಈ ಜಲಮ ಇವತ್ತಿರ್ತೈತಿ ನಾಳೆ ಇರೋದಿಲ್ಲ, ಯಾರಿಗೂ ಗೊತ್ತು. ಹೋ ಮನೆ ಮುಡ್ತೇನಿಲ್ಲ, ಅದು ಗ್ಯಾರಂಟಿ ಇರೋದಿಲ್ಲ. ನಾನಂತೂ ಈ ರೀ ಚಂದ್ರಿ ಹೇಳ್ತೀನಿ, 2 ದಿನ ಚಂದ ತಿಂದು ಉಂಡು ಸಾಯೋದಿರ್ತೈತಿ ನೋಡುವ. ನಾನಂತೂ ಒಟ್ಟ ಅವೆಲ್ಲ ಮಾಡೋಂಗಿಲ್ಲ, ನಾ ಕೇಳೋದಿಲ್ಲ. ಬೇಕಾದ ಹೊಯ್ಕೊಳ್ಳಿ, ನಾನು ನಂದ ಮಾಡ್ತೇನೆ ನೋಡುವ. ಏನ ಖರೆ ಹೇಳೋ ಮದಕ, ಅದ ಹಂಗ ಮಾಡ್ಬೇಕತ್ತೀನಿ. ಮದಕ ಸಿಗ್ರೆ ಪಣ ಕರೆಯಾಕತ್ತ ನಿನ್ನ ಹೊಕ್ಕಂತ ಒಳ್ಳೆ ಚಂದ್ರಿ ಈರಿ. ನಿಂತಿದ್ರೇನ ಲಲ್ತಿಯಲ್ಲಿ? ನಿಂತಿದ್ದೆ. ಇರಿ ಲಲ್ತಾ ಚಂದ್ರಿ ಬರ್ತೇನೆ ತಗೋರಿ. ಏನ ಲಲ್ತಾ ನೀನ್ ಈ ಕಡೆ ಹಾಲು ತರಕ್ ಹೊಂಟಿದ್ದೆ ಮದಕ? ಆತು ತೊಂಬರಿ ಬರ್ತೀನಿ ತೋರಿ. ಚಾನ ಲಲ್ತಿ? ಇನ್ನ ಇಲ್ಲ, ಹಾಲು ತರಕ ಹೊಂಟಿದ್ದೆ ನೋಡಿ. ನಿಮ್ದು? ನಾನು ಚಾ ಕುಡ್ದ ಕಸ ಹೊತ್ತಾಕ ಬಂದೆ. ಆತೋಳ ಬರ್ತೀನಿ. ಯವ್ವ ನಾ ಇಲ್ಲಿ ನೀನು ಏನಂತ ಮಾತಾಡ್ಸಕ್ ಬಂದೆ, ಇಲ್ಲಿ ಎಲ್ಲ ಏನು ನಡೀತಿಟ್ಟತ್ ನೋಡಿ. ಹೌದ್ಲಿ ನೀ ಏನ ಕೇಳಾಕತ್ತಿದ್ದಿ? ಅಯ್ಯ ಖಾಲಿ ಅದೇನಂತ ಕೇಳಾಕತ್ತಿದ್ದೆ. ಯಾಕೆ? ಗೌಡ್ರು ಆಳು ಹೇಳಿದ್ರ ನನಗೆ, ಮತ್ತೆ ಇನ್ನೊಬ್ರು ಬೇಕಾಗ್ಯಾರಂತ, ಇನ್ನೊಂದು 2 ಮಂದಿ ಇದ್ರೆ ಕರ್ಕೊಂಬಾ ಅಂತ ಹೇಳ್ಯಾರ. ಮತ್ತೆ ಇಕ್ಕಿ ಬಸಿ ಬರ್ತಾಳಂತ, ಅದಕ್ಕೆ ನೀನು ಬರ್ತೀನ ಖಾಲಿ ಇದ್ರ ಅಂತಂದ್ರೆ. ಗೌಡ್ರ ಮನ್ಯಾಗ? ಏನ್ ಕೆಲಸ? ಏನಿಲ್ಲ, ಮತ್ತೆ 1-2 ಕಾಯಿ ಏನೋ ಬಿದ್ದಾವಂತ, ಕಾಯಿ ಆರಿಸೋದು. ಕಾಯಿ ಆರಿಸಿದ್ಮ್ಯಾಗ ಒಂದೀಟ ಏನ ಎಲಿ ಬಳ್ಳ್ಯಾಗ ಕಳೆ ಐತೆ ಅಂತ ತೆಗಿಬೇಕಂತ, ಅದಕ್ಕೆ ಬರ್ತೀಯನ ಅಂತ. ಇವ ಕಾಯಿ ಆರ್ಸಕ್ಕಾದ್ರ ಬರ್ತೀನವ, ಎಲಿ ಬಳ್ಯಾನ ಕಳಿಯಕ ನಾ ಮರೆಯ ಬರೋದಿಲ್ವ. ಅದಕ್ಕೇನು ಹಾಕಿದ್ದಿತ್ತು ಎಲಿ ಬಳ್ಯಾನ ಕಳೆ ನಿನಗೆ? ಬಾರಕ್ಕೆ ಒಲವ ಇವ ಜಗ್ಗ ಗುಂಗಾಡಿರ್ತಾವ, ಅದ್ರಾಗ ಇವ ಕೈ ಕಾಲು ಮಕ ಮಾರಿ ಎಲ್ಲ ಕಡಿತಾವ. ಇವ ನಾ ಮರೆಯ ಬರೋದಿಲ್ವ. ಇವ ಎಲಿ ಬಳ್ಯಾನ ಕಳಿ ನನಗೆ ಒಟ್ಟ ಹೇಳ್ಬೇಡ. ಹಂಗಾರೆ ನೀ ಕಾಯಿ ಆರ್ಸಕ್ರೆ ಬಾಲ, ನಾನು ಬಸ್ಸಿ ಸೇರಿ ಎಲಿ ಬೆಳೆಯಂದು ಕಳೆ ತಕ್ಕೋತೀವಿ. ಅದೇನು ಭಾಳ ಇಲ್ಲ, 2 ಕಪ್ ಐತೆ, ಅದನ್ನ ತಕ್ಕೊಂಡು ನೀನು ಕುಟಾಗ ಮತ್ತೆ ನಾವು ಕಾಯಿ ಆರ್ಸಕ್ಕೆ ಬರ್ತೀವಿ. ನೀ ಕಾಯಿ ಆರ್ಸಂದಿ ಮುಂಜಾನೆ ಚಂತನ ಏನು? ಮತ್ತೆ ಹಂಗಂದು ಅಲ್ಲಿ ಹೋದ್ಮೇಲೆ ಇವ ನೀನೊಟ್ಟು ಕೈ ಹಾಕಬಾ ಅಂತೇಳಿ ಜನ್ಮ ತಿನ್ಬಾರ್ದವ, ನಾ ಹೇಳಿರ್ತೀನಿ ರೀ. ನೀನು ಭಾರಿ ಅದಿ ಬಿಡು ಪಿಸರಿ. ನಾ ಯಾಕೆ ಹಂಗೆ ಮಾಡ್ತೀನಿ, ಕರ್ಕೊಂಡು ಹೋಗಿ. ಬಾ, ನಾವೇನು ಹಂಗೇನು ಮಾಡೋದಿಲ್ಲ. ಆತ ಹೇಳಿ ಬರ್ತೀನಿ. ದೌಡ್ ತಯಾರಾಗು, ಹಂಗೆ ಹೋಗಿ ಒಟ್ಟು ಬಸ್ಸಿ ಮನೆಗೆ ಹೇಳಿ ಬರ್ತೀನಿ. ಆತಾತು.